ಈ ಮೇಟಿ ರಾಸಲೀಲೆ ಪ್ರಕರಣದ ತನಿಖೆ ಸಿಐಡಿ ಹೆಗಲಿಗೇರಿದೆ. ಸರ್ಕಾರವೇನೋ ಪ್ರಕರಣವನ್ನ ಸಿಐಡಿಗೆ ಒಪ್ಪಿಸ್ಬಿಟ್ಟಿದೆ. ಆದರೆ ನಿಜಕ್ಕೂ ಈಗ ಇಕ್ಕಟ್ಟಿಗೆ ಸಿಲುಕೊಂಡಿದ್ದು ಯಾರು ಗೊತ್ತಾ? ಸಿಐಡಿ ಅಧಿಕಾರಿಗಳು. ಯಾಕೆ? ಸ್ಟೋರಿ ನೋಡಿ. ಸಿಐಡಿ ತನಿಖೆಗೆ ಮೇಟಿ ರಾಸಲೀಲೆ ಪ್ರಕರಣ. ಎಫ್ಐಆರ್ ದಾಖಲಿಸಿಕೊಳ್ಳೋಕೆ ಸಿಐಡಿಗೆ ಗೊಂದಲ. ತಮ್ಮ ಸಂಪುಟ ಸಹೋದ್ಯೋಗಿ ರಾಸಲೀಲೆ ಸಿಡಿ ಬಯಲಾದ ಕೆಲವೇ ಗಂಟೆಗಳಲ್ಲಿ ಪ್ರಕರಣವನ್ನ ಸಿಎಂ ಸಿದ್ದರಾಮಯ್ಯ ಸಿಐಡಿ ತನಿಖೆಗೆ ನೀಡಿದ್ದಾರೆ. ಬಟ್ ಸಿಐಡಿ ಅಧಿಕಾರಿಗಳಿಗೆ ಗೊಂದಲ ಶುರುವಾಗಿದೆ. ಇದು ಸುಮೋಟೋ ಮಾಡಿಕೊಳ್ಳುವಂತಹ ಪ್ರಕರಣವಂತೂ ಅಲ್ಲ. ತನ್ನ ಮೇಲೆ ದೌರ್ಜನ್ಯ ನಡೆದಿದೆ ಎಂದು ರಾಸಲೀಲೆ ದೃಶ್ಯದಲ್ಲಿರುವ ಮಹಿಳೆ ಹೇಳಿಕೆಯೂ ನೀಡಿಲ್ಲ. ಇನ್ನು ಮೇಟಿ ವಿಡಿಯೋ ಬಗ್ಗೆ ತುಟಿಕ್ ಪಿಟಿಕ್ ಅನ್ನದೇ ರಾಜೀನಾಮೆ ಕೊಟ್ಟಿದ್ದಾರೆ. ಈಗ ಕೇಸ್ ಹಾಕೋದು ಯಾರ ಮೇಲೆ, ಯಾವ ಸೆಕ್ಷನ್ ಅಡಿಯಲ್ಲಿ ಎಫ್ಐಆರ್ ದಾಖಲಿಸಿಕೊಳ್ಳುವುದು ಅನ್ನೋ ಗೊಂದಲದಲ್ಲಿ ಸಿಲುಕಿಕೊಂಡಿದೆ ಸಿಐಡಿ. ಎಫ್ಐಆರ್ ಇಲ್ಲದೆ ತನಿಖೆ ನಡೆಸಲಿದೆ ಸಿಐಡಿ. ತನಿಖೆಯ ನಂತರ ಎಫ್ಐಆರ್ ದಾಖಲಿಸುವ ಸಾಧ್ಯತೆ. ಈ ಕೇಸ್ನಲ್ಲಿ ಯಾರೊಬ್ಬರೂ ಇದುವರೆಗೂ ದೂರು ನೀಡಿಲ್ಲ. ಇನ್ನು ಸ್ವಯಂ ಕೇಸ್ ದಾಖಲಿಸಿಕೊಳ್ಳುವಂತ ಪ್ರಕರಣವೂ ಇದಲ್ಲ. ಹೀಗಾಗಿ ಎಫ್ಐಆರ್ ಇಲ್ಲದೆ ಸಿಐಡಿ ಅಧಿಕಾರಿಗಳು ತನಿಖೆ ನಡೆಸಲಿ. ಆ ನಂತರ ಅದರ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. ಮೇಟಿ ಮೇಲೆ ಬೀಳುತ್ತಾ ರೇಪ್ ಕೇಸ್. ಆರ್ಟಿಐ ಕಾರ್ಯಕರ್ತ ಗನ್ ಮ್ಯಾನ್ ಮೇಲೂ ಕೇಸ್. ಸಿಐಡಿ ಪ್ರಾಥಮಿಕ ತನಿಖೆಯಲ್ಲಿ ಮೊದಲು ಮೇಟಿಯನ್ನ ವಿಚಾರಣೆ ನಡೆಸಿ ಹೇಳಿಕೆ ದಾಖಲಿಸಿಕೊಳ್ಳಿದ್ದಾರೆ. ಬಳಿಕ ಸಂತ್ರಸ್ತ ಮಹಿಳೆಯ ವಿಚಾರಣೆ. ಈ ವೇಳೆ ಸಂತ್ರಸ್ತೆ ಮೇಟಿಯಿಂದ ತನ್ನ ಮೇಲೆ ಅತ್ಯಾಚಾರವಾಗಿದೆ ಎಂದು ಹೇಳಿಕೆ ನೀಡಿದ್ದಲ್ಲಿ ಅತ್ಯಾಚಾರದ ಕೇಸ್ ದಾಖಲಿಸಿಕೊಳ್ಳಬಹುದು. ಬಟ್ ಹೀಗೆ ಮಾಡಿದ್ರೆ ಸರ್ಕಾರಕ್ಕೆ ಮತ್ತೆ ಮುಖಭಂಗವಾಗತ್ತೆ ಅನ್ನೋ ಕಾರಣಕ್ಕೆ ಸಿಐಡಿ ಈ ಸಾಹಸಕ್ಕೆ ಮುಂದಾಗೋದಿಲ್ಲ ಅನ್ಸುತ್ತೆ. ಇನ್ನು ಮೇಟಿಯವರ ಖಾಸಗಿ ದೃಶ್ಯಗಳನ್ನು ಸೆರೆ ಹಿಡಿದು ಬಹಿರಂಗ ಮಾಡಿದ ಆರೋಪದ ಮೇಲೆ ಗನ್ ಮ್ಯಾನ್ ಸುಭಾಷ್ ಮತ್ತು ಆರ್ಟಿಐ ಕಾರ್ಯಕರ್ತ ರಾಜಶೇಖರ್ ಮೇಲೂ ಪ್ರಕರಣ ದಾಖಲಿಸಿಕೊಳ್ಳುವ ಸಾಧ್ಯತೆ ಇದೆ. ರಾಸಲೀಲೆ ಸಿಡಿ ಬಿಡುಗಡೆಯಾದ ಕೆಲವೇ ಗಂಟೆಗಳಲ್ಲಿ ಸಿಎಂ ಪ್ರಕರಣವನ್ನು ಸಿಐಡಿಗೆ ವಹಿಸಿದ್ದು ನೋಡಿದ್ರೆ ಸದ್ಯದ ಸಂಕಟದಿಂದ ಪಾರಾಗಲು ಸರ್ಕಾರ ಅನುಸರಿಸಿದ ಮಾರ್ಗ ಅನ್ನೋದು ಮೇಲ್ನೋಟಕ್ಕೆ ಗೊತ್ತಾಗಲಿದೆ. ಇನ್ನು ಸಿಐಡಿ ನೀಡೋ ವರದಿಯಲ್ಲಿ ಏನು ಬರಬಹುದು ಅನ್ನೋದನ್ನ ಬಿಡಿಸಿ ಹೇಳಬೇಕಿಲ್ಲ. ಶಶಿಶೇಖರ್, ಕ್ರೈಮ್ ಬ್ಯೂರೋ, ಸ್ವರ್ಣ ನ್ಯೂಸ್.